ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪೊಲೀಸ್ ಅವರಿಗೆ. ಇವತ್ತು ಆದೇಶದ ಪ್ರತಿ ಕೂಡ ಕೈ ತಲುಪುತ್ತೆ, ಅದಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಏನಾಗುತ್ತೆ, ದರ್ಶನ್ ಅವರ ಜಾಮೀನು ಅನ್ನೋದಕ್ಕಿಂತ ಈ ಒಂದು ಕೇಸಿನಲ್ಲಿ ಎಷ್ಟು ಜನ ಇದ್ದಾರೆ? 17 ಜನ ಇದ್ದಾರೆ. ಅದರಲ್ಲಿ 3-4 ಜನ ಬಿಟ್ಟು ಎಲ್ಲರಿಗೂ ಧರ್ಮ ಸಂಕಷ್ಟ ಅಂತ ಕೂಡ ಹೇಳ್ಬೋದು. ದರ್ಶನ್ ಅವರು ಒಬ್ಬರಿಗೆ ಅಲ್ಲ, ಪವಿತ್ರ ಕೂಡ ಆಗಿರ್ಬೋದು, ಲಕ್ಷ್ಮಣ್, ನಾಗರಾಜು, ಸಾಕಷ್ಟು ಜನ ಏನಿದ್ದಾರೆ ಎಲ್ಲರಿಗೂ ಸಂಕಷ್ಟ ಅಂತ ಕೂಡ ಹೇಳ್ಬೋದು. ಇವಾಗ ಮೇಲ್ಮನವಿಗೆ ಜಾಮೀನು ಕ್ಯಾನ್ಸಲ್ ಮಾಡೋದಕ್ಕೆ ಏನು ಮೇಲ್ಮನವಿ ಸಲ್ಲಿಸ್ತಾರೆ, ಅಲ್ಲಿ ಏನೇನು ಕ್ವಶನ್ನ ರೈಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಕ್ವಶನ್ಸ್ಗಳನ್ನ ಇಡ್ತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು 3-4 ದಿವಸದಲ್ಲಿ ಮೇಲ್ಮನವಿನ ಸಲ್ಲಿಸ್ತಾರೆ. ಮತ್ತು ಈ ಕನ್ನಡದಲ್ಲಿದ್ದ ಚಾರ್ಜ್ ಶೀಟ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ. ಅದು ಕೂಡ ಆಲ್ಮೋಸ್ಟ್ ಆಗೋಗಿದೆಯಂತೆ. ನೋಡೋಣ ಸರ್ಕಾರದ ಈ ಒಂದು ನಡೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ ವರ್ಷಕ್ಕೆ ದರ್ಶನ್ ಅವ್ರಿಗೆ ಹೊಸ ಸಂಕಷ್ಟ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ದರ್ಶನ್ ಅವ್ರಿಗೆ ಇದರಲ್ಲೂ ಜಯ ಸಿಗ್ಬಹುದೇನೋ ಅಂತ ಒಂದು ಕ್ವಶನ್ನು ಸಿಗಬಹುದೇನೋ ಅಂತ ನಾವು ಹೇಳ್ಬೋದು. ನಿಮಗೇನು ಅನ್ನಿಸ್ತಿದೆ ಸ್ನೇಹಿತರೆ ಈ ಮೇಲ್ಮನವಿ ಬಗ್ಗೆ? ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಾಗಿತ್ತು ದರ್ಶನ್ ಅವರ ಈ ಒಂದು ಅಪ್ಡೇಟು. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.